ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮಣಿಕಂಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ನಾವು 18/1/2021 ನಡೆದಂತಹ ಅಕೌಂಟೆನ್ಸಿ ಕ್ವಶನ್ ಪೇಪರಿನ ಕೀ ಆನ್ಸರ್ ಜೊತೆಗೆ ನಾವು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. 5 MCQsಗಳನ್ನು ಇಲ್ಲಿ ನೀಡಲಾಗಿದೆ. ಇಫ್ ಎನಿ ಪಾರ್ಟ್ನರ್ ಹ್ಯಾಸ್ ಅಡ್ವಾನ್ಸ್ಡ್ ಸಮ್ ಮನಿ ಟು ದ ಫರ್ಮ್ ಬಿಯಾಂಡ್ ದಿ ಅಮೌಂಟ್ ಆಫ್ ಹಿಸ್ ಕ್ಯಾಪಿಟಲ್, ಹಿ ಶಲ್ ಬಿ ಎಂಟೈಟಲ್ಡ್ ಟು ಗೆಟ್ ದಿ ಇಂಟ್ರೆಸ್ಟ್ ಆನ್ ದಿ ಅಮೌಂಟ್ ಅಟ್ ದ ರೇಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 6%. ಆಯಿತಾ, 6% ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಅಬಿತ್, ಸುಜಿತ್, ರಿದಿತ್ ಆರ್ ಪೇರೆಂಟ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3:2. ಕ್ಲಿಯರ್? ಇವರು 3 ಜನ ಪೇರೆಂಟ್ಸು. ಬಂದಂಥ ಪ್ರಾಫಿಟಲ್ಲಿ 5:3:2. ಇಫ್ ಸುಜಿತ್ ರಿಟೈರ್ಡ್ಸ್, ಸುಜಿತ್ ಏನಾದರೂ ಅಲ್ಲಿಂದ ರಿಟೈರ್ಡ್ ಆಗಿ ಹೋದರೆ, ದಿ ನೆಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ಬಿಟ್ವೀನ್ ಅಬಿತ್ ಆ್ಯಂಡ್ ರಿದಿತ್ ವಿಲ್ ಬಿ ಡ್ಯಾಶ್ ಅಂತ ಇದೆ. ಅಲ್ಲಿಗೆ ಏನಂತೀರ 5:2 ಅನ್ನುವಂಥದ್ದು ಸರಿಯಾಗತ್ತೆ, ಯಾಕಂದರೆ ಅವರಂತೂ ಹೋಗಿರ್ತಾರೆ. ಹಾಗಾಗಿ ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮೂರನೆಯ ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದು ಸರ್? ಅದು ಬಿ ಆಗಿರುತ್ತೆ, ಸಿ. ಆಯಿತಾ, ಸೆಕೆಂಡ್ ಕ್ವಶನ್ಗೆ. ಕ್ವಶನ್ ನಂಬರ್ 3, ಆನ್ ಡಿಸಲ್ಯೂಷನ್ ಆಫ್ ಎ ಫಾರ್ಮ್ ಪಾರ್ಟ್ನರ್ಸ್ ಲೋನ್ ಅಮೌಂಟ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, tangible assets of the company increased from rupees 5 lakh to rupees 6 lakh. What is the percentage of change ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ 20% is the right answer, option A. Question number 5, dividend payout ratio refers to proportion of earning that are distributed to the dash. Right answer is option A, that is shareholders. Fill in the blanks by choosing the appropriate answers from those given in the brackets ಅಂತ ಇದೆ. ಕ್ವಶನ್ ನಂಬರ್ 6, 7, 8, 9, 10 ಇದೆ ಅಲ್ವಾ? ನೋಡ್ತಾ ಹೋಗೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಮೌಂಟ್ ಈಸ್ ಮಿಯರ್ಲಿ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಡ್ಯಾಶ್ ಅಕೌಂಟ್ ಆಫ್ ಫರ್ಮ್ ಅಂತ ಇದೆ. ಆ ಆನ್ಸರೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ, P&L ಅಂತ. Question number 7, in an asset is taken over by a partner, such a partner's capital account is to be dash ಅಂತ ಇದೆ. ಡೆಬಿಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ಪ್ರಾಫಿಟ್ ಆನ್ ಫಾರ್ಫೆಚರ್ ಆಫ್ ಶೇರ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಅಂತ ಇದೆ ಅಲ್ವಾ? ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಕ್ಯಾಪಿಟಲ್ ರಿಸರ್ವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 10, ಕರೆಂಟ್ ರೇಷಿಯೋ ಈಸ್ ಪ್ರಪೋರ್ಷನ್ ಆಫ್ ಡ್ಯಾಶ್ ಟು ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಕರೆಂಟ್ ಅಸೆಟ್ is the right answer. Match the following, my dear children. Match the following ಅನ್ನು ನೋಡ್ತಾ ಹೋಗೋಣ ನಾವು ಈಗ. ಸೂಪರ್ ಪ್ರಾಫಿಟ್, ಕೂಪನ್ ರೇಟ್, ಶೇರ್ ಹೋಲ್ಡರ್ ಫಂಡ್, ಟ್ರೆಂಡ್ ಅನಾಲಿಸಿಸ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಬನ್ನಿ ಕ್ವಶನ್ ನಂಬರ್ 11 ನೋಡ್ತಾ ಹೋಗೋಣ ಈಗ. ಸೂಪರ್ ಪ್ರಾಫಿಟಿಗೆ ಸರಿಯಾದ ಉತ್ತರ ಒಂದು ಗುಡ್ ವಿಲ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ, ಕೂಪನ್ ರೇಟಿಗೆ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಶೇರ್ ಹೋಲ್ಡರ್ ಫಂಡ್ ಅಂತ ಇದೆ ಅಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದು ಮನಿ ರಿಸೀವ್ಡ್ ಅಗೇನೆಸ್ಟ್ ಶೇರ್ ವಾರಂಟೀಸ್. ಆಯಿತಾ. ಕ್ವಶನ್ ನಂಬರ್ ಡಿ, ಟ್ರೆಂಡ್ ಅನಾಲಿಸಿಸ್ ಅಂತ ಇದೆ. ಸರಿಯಾದ ಉತ್ತರ ಟೂಲ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಕ್ವಶನ್ ನಂಬರ್ ಇ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಅದಕ್ಕೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಇಸ್ ದ ರೈಟ್ ಆನ್ಸರ್, ಆ್ಯಕ್ಟಿವಿಟೀಸ್. ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಈಗ ಎ ಪಾರ್ಟಲ್ಲಿ 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಕಡೆ ಇದ್ದೀವಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ 1 ಸೆಂಟೆನ್ಸ್ ಈಚ್ ಅಂತ ಇದೆ. 5 ಮಾರ್ಕ್ಸಿಗಿದೆ. ಬನ್ನಿ ನೋಡ್ತಾ ಹೋಗೋಣ ಈಗ ಒಂದೊಂದಾಗಿಯೇ. ಸ್ಟೇಟ್ ಎನಿ ಒನ್ ರೈಟ್ ಅಕ್ವೈರ್ಡ್ ಬೈ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್ ಅಂತ ಇದೆ. ಸ್ಟೇಟ್ ಎನಿ ಒನ್ ರೈಟ್, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು, 1 ಅಂಕ ಸಿಗುತ್ತೆ. ನಿಮಗೆರಡು ನಾನು ಹೇಳ್ತೇನೆ. ರೈಟ್ ಟು ಶೇರ್ ಪ್ರಾಫಿಟ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ರೈಟ್ ಟು ಶೇರ್ ದಿ ಅಸೆಟ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಇದು ಎರಡರಲ್ಲಿ ಒಂದಾಗಿರುತ್ತೆ. ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್ ಅಂತ ಇದೆ.
ಹೂ ಈಸ್ ಅನ್ ಎಕ್ಸಿಕ್ಯೂಟರ್ ಅಂದರೆ ದಿ ಲೀಗಲ್ ರೆಪ್ರೆಸೆಂಟೇಟಿವ್ ಡಿಕ್ರೀಸ್ಡ್ ಪಾರ್ಟ್ನರ್ ಇನ್ ಎ ಡಿಸೀಸ್ಡ್ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಆಯಿತಾ. 15ನೆಯ ಪ್ರಶ್ನೆ ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಸರಿಯಾದ ಉತ್ತರ ಇದರಲ್ಲಿ ಫಾಲ್ಸ್ ಅಂತ ತೆಗೆದುಕೊಳ್ಳಬಹುದು ತಾವು. 16ನೇ ಪ್ರಶ್ನೆಗೆ ICA ಅಂತ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಕ್ಯಾರೆಕ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.